ಇನ್ನು ಸಿಟಿ ರವಿ ಬಂದ್ರೆ ಹೊರಗಡೆಯೇ ನಿಲ್ಲಿಸಿ ಚೀಫ್ ಮಾರ್ಷಲ್ಗೆ ಸಭಾಪತಿ ಬಸವರಾಜ್ ಹೊರಟ್ಟಿ ಸೂಚನೆ ಕೊಟ್ಟಿದ್ದಾರೆ. ಯಾವ ಕಡೆಯಿಂದ ಬಂದರೂ ಕೂಡ ಒಳಗಡೆ ಬಿಡಬಾರದು ಈಗಂತ ಸೂಚನೆ ಕೊಟ್ಟಿದ್ದಾರೆ. ರವಿಯನ್ನ ತಡೆದು ನಿಲ್ಲಿಸಿ ಅಂತ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಟಿ ರವಿ ಬಂದ್ರೆ ಹೊರಗಡೆನೇ ನಿಲ್ಲಿಸಿ, ಯಾವುದೇ ಕಾರಣಕ್ಕೂ ಒಳಗಡೆ ಬಿಡಬೇಡಿ ಅಂತ ಸಭಾಪತಿ ಚೀಫ್ ಮಾರ್ಷಲ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾನು 8 ಗಂಟೆವರೆಗೆ ಅವರಿಗೆ ಸಮಯವನ್ನು ಕೊಟ್ಟಿದ್ದೆ ಸಿಟಿ ರವಿ ಅವರಿಗೆ. ಮತ್ತು ಬೆಳಗ್ಗೆ ನೀವು ಸಭಾನಾಯಕರು, ನೀವು ಮತ್ತು ಕಾನೂನು ಮಂತ್ರಿಗಳು 3-4 ಸಭೆ ಮಾಡಿದ್ದೀವಿ. ಮಾಡಿ ಅವರಿಗೆಲ್ಲ ನಾವು ಹೇಳಿದ್ದೀವಿ. ಎಲ್ಲ ಹೇಳಿದ ನಂತರ ಮಧ್ಯಾಹ್ನದಾಗ ಅಡ್ಜರ್ನ ಅಂತ ಬರಲಿಲ್ಲ. ಮತ್ತು ನಾನೀಗ ವಿರೋಧ ಪಕ್ಷ ನಾಯಕರಿಗೆ ಹೇಳಿದೆ ಮತ್ತು CPP ಹೇಳಿದೆ. ಅವ್ರು ಯಾವಾಗ ನನ್ನ ಮಾತಿಗೆ ಗೌರವ ಕೊಟ್ಟಲು ಅಂದಾಗ ಈ ದಿನದ ಮಟ್ಟಿಗೆ ಅವರನ್ನು ಅಮಾನತುಗೊಳಿಸಿದ್ದೀನಿ. ಸಿಟಿ ರವಿ ಅವರನ್ನ ಈ ದಿವಸದ ಮಟ್ಟಿಗೆ ಅಮಾನತುಗೊಳಿಸಿದ್ದೀನಿ. ಇಲ್ಲ, ಏನು ಅಮಾನತಕ್ಕಲ್ಲ, ಅದು ಬೇರೆ. ಒಂದು ನಿಮಿಷ ಕೇಳಿ, ಇದು ಇರಲಿ, ತೊಂದರೆ ಇಲ್ಲ. ಆದರೆ ಇವತ್ತು ಫೈನಲ್ ಡೇ, ಇನ್ನು ಕೆಲವು 1 or 2 ಅವರ್ಸಲ್ಲಿ ಎಲ್ಲ ಮುಗಿದೋಗಂತ ಸಂದರ್ಭ ಇದೆ. ಬರ್ಬೇಕಲ್ಲ 8 ಗಂಟೆಗೆ ಇರ್ಲಿ. ಅವರು ಯಾವ ಇನ್ನು ಸಿಟಿ ರವಿ ಬಂದ್ರೆ ಹೊರಗಡೆಯೇ ನಿಲ್ಲಿಸಿ ಚೀಫ್ ಮಾರ್ಷಲ್ಗೆ ಸಭಾಪತಿ ಬಸವರಾಜ್ ಹೊರಟ್ಟಿ ಸೂಚನೆ ಕೊಟ್ಟಿದ್ದಾರೆ. ಯಾವ ಕಡೆಯಿಂದ ಬಂದರೂ ಕೂಡ ಒಳಗಡೆ ಬಿಡಬಾರದು ಈಗಂತ ಸೂಚನೆ ಕೊಟ್ಟಿದ್ದಾರೆ. ರವಿಯನ್ನ ತಡೆದು ನಿಲ್ಲಿಸಿ ಅಂತ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಟಿ ರವಿ ಬಂದ್ರೆ ಹೊರಗಡೆನೇ ನಿಲ್ಲಿಸಿ, ಯಾವುದೇ ಕಾರಣಕ್ಕೂ ಒಳಗಡೆ ಬಿಡಬೇಡಿ ಅಂತ ಸಭಾಪತಿ ಚೀಫ್ ಮಾರ್ಷಲ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾನು 8 ಗಂಟೆವರೆಗೆ ಅವರಿಗೆ ಸಮಯವನ್ನು ಕೊಟ್ಟಿದ್ದೆ ಸಿಟಿ ರವಿ ಅವರಿಗೆ. ಮತ್ತು ಬೆಳಗ್ಗೆ ನೀವು ಸಭಾನಾಯಕರು, ನೀವು ಮತ್ತು ಕಾನೂನು ಮಂತ್ರಿಗಳು 3-4 ಸಭೆ ಮಾಡಿದ್ದೀವಿ. ಮಾಡಿ ಅವರಿಗೆಲ್ಲ ನಾವು ಹೇಳಿದ್ದೀವಿ. ಎಲ್ಲ ಹೇಳಿದ ನಂತರ ಮಧ್ಯಾಹ್ನದಾಗ ಅಡ್ಜರ್ನ ಅಂತ ಬರಲಿಲ್ಲ. ಮತ್ತು ನಾನೀಗ ವಿರೋಧ ಪಕ್ಷ ನಾಯಕರಿಗೆ ಹೇಳಿದೆ ಮತ್ತು CPP ಹೇಳಿದೆ. ಅವ್ರು ಯಾವಾಗ ನನ್ನ ಮಾತಿಗೆ ಗೌರವ ಕೊಟ್ಟಲು ಅಂದಾಗ ಈ ದಿನದ ಮಟ್ಟಿಗೆ ಅವರನ್ನು ಅಮಾನತುಗೊಳಿಸಿದ್ದೀನಿ. ಸಿಟಿ ರವಿ ಅವರನ್ನ ಈ ದಿವಸದ ಮಟ್ಟಿಗೆ ಅಮಾನತುಗೊಳಿಸಿದ್ದೀನಿ. ಇಲ್ಲ, ಏನು ಅಮಾನತಕ್ಕಲ್ಲ, ಅದು ಬೇರೆ. ಒಂದು ನಿಮಿಷ ಕೇಳಿ, ಇದು ಇರಲಿ, ತೊಂದರೆ ಇಲ್ಲ. ಆದರೆ ಇವತ್ತು ಫೈನಲ್ ಡೇ, ಇನ್ನು ಕೆಲವು 1 or 2 ಅವರ್ಸಲ್ಲಿ ಎಲ್ಲ ಮುಗಿದೋಗಂತ ಸಂದರ್ಭ ಇದೆ. ಬರ್ಬೇಕಲ್ಲ 8 ಗಂಟೆಗೆ ಇರ್ಲಿ. ಅವರು ಯಾವ ಕೆಲಸಕ್ಕೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು, ನೇರವಾದ ಸಂಪರ್ಕದಲ್ಲಿದ್ದಾರೆ. ಎಸ್ ಹನುಮಂತು, ನಾವು ನೋಡ್ತಾ ಇದ್ದೀವಿ ಒಂದು ಕಡೆಗೆ ಸಿಟಿ ರವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಮೇಲ್ಮನೆಯಲ್ಲಿ ಸಾಕಷ್ಟು ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಅವರಿಗೆ 8 ಗಂಟೆಗಳವರೆಗೆ ಒಂದು ಸಮಯದ ಗಡುವನ್ನು ಕೊಟ್ಟಿದ್ರು. ಆದರೆ ಬಾರದ ಹಿನ್ನೆಲೆಯಲ್ಲಿ 1 ದಿನದ ಮಟ್ಟಿಗೆ ಅವರನ್ನು ಅಮಾನತು ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ ಹನುಮಂತು? ವೀರೇಶ್, ಒಟ್ಟು 9 ದಿನಗಳ ಕಾಲ ನಡೆದಂತಹ ಜಂಟಿ ಅಧಿವೇಶನದಲ್ಲಿ ಒಟ್ಟಾರೆಯಾಗಿ ಮೇಲ್ಮನೆಯಲ್ಲಿ 3.5 ದಿನಗಳ ಕಾಲ ವಿಷಾದದ ಪಾಲಿಟಿಕ್ಸ್ಗೆ ಸದನ ಕಲಾಪ ಏನಿದೆ ಅದು ಬಲಿಯಾಗಿದೆ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಪ್ರಾರಂಭದಲ್ಲಿ ರಾಜ್ಯಪಾಲರ ಭಾಷಣದ ವಿಚಾರ ಚರ್ಚೆ ಮೇಲಿನ ವಿಷಾದ ಮೇಲೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಇದು ವಂದನಾ ನಿರ್ಣಯನ ಅಥವಾ ನಿಂದನಾ ನಿರ್ಣಯನ ಅನ್ನುವಂಥ ಇತ್ಯರ್ಥ ಆಗಬೇಕು ಅನ್ನುವಂಥ ನಡೆದಂಥ ಜಟಾಪಟಿಯ ಸಂದರ್ಭದಲ್ಲಿ BK ಹರಿಪ್ರಸಾದ್ ವರ್ಸಸ್ ಪರಿಷತ್ನ ವಿಪಕ್ಷ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ ಅನ್ನೋ ರೀತಿಯಲ್ಲಿ ಜಟಾಪಟಿ ಜೋರಾಗಿ ನಡೀತು. ಅದಾಗಿ ವಿಷಾದ ವ್ಯಕ್ತಪಡಿಸಿದ ನಂತರದಲ್ಲಿ ಅದು ಮುಕ್ತಾಯವಾಗಿತ್ತು. ಮೊನ್ನೆ ಅಷ್ಟೇ ಮಾತನಾಡುವಂಥ ಸಂದರ್ಭದಲ್ಲಿ ಮುಂದುವರೆದು ಎಲ್ಲವೂ ಪರಿಸ್ಥಿತಿ ತಿಳಿಗೊಳ್ತು ಅನ್ನುವಂಥ ಸಂದರ್ಭದಲ್ಲೇ CM ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರು ಪ್ರಧಾನಮಂತ್ರಿಗಳ ಬಗ್ಗೆ ಮಾತನಾಡಿದಂತಹ ಪದದ ವಿಚಾರಕ್ಕಾಗಿ ಇಡೀ ಪರಿಷತ್ ಕಲಾಪ ಕೋಲಾಹಲವನ್ನೇ ಸೃಷ್ಟಿಯಾಯಿತು. ಇಲ್ಲ, ನಜೀರ್ ಅಹಮದ್ ಅವರು ಕ್ಷಮೆಯನ್ನು ಯಾಚಿಸಬೇಕು ಅನ್ನೋಂಥ ಪಟ್ಟನ್ನು BJP ಹೊಡೆದಿದ್ರು. ಆ ಒಂದು ಸಂದರ್ಭದಲ್ಲಿ ಇಡೀ ದಿನ ಅವತ್ತಿನ ಕಲಾಪವು ಕೂಡ ಬಲಿಯಾಯಿತು. ಅದಾದ ನಂತರದಲ್ಲಿ ಮಾರನೇ ದಿನ ಸಿಟಿ ರವಿ ಅವರು ಸದನಕ್ಕೆ ಬಂದಂಥ ಸಂದರ್ಭದಲ್ಲಿ ಭಾರತೀಯ ನ್ಯಾಲಿಗೆ ಯಾವುದು ಕೂಡ ಈ ರೀತಿ ಮಾತನಾಡುವುದಿಲ್ಲ, ಇದು ಯಾವುದೋ ಪಾಕಿಸ್ತಾನದ ನಾಲಿಗೆ ಇರಬೇಕು, ಅದನ್ನು ಪತ್ತೆ ಹಚ್ಚಿ ಅನ್ನುವಂಥ ಮಾತನ್ನು ಸಿಟಿ ರವಿ ಅವರು ಹೇಳಿದರು. ಈ ವಿಚಾರಕ್ಕೆ ಸಿಟಿ ರವಿ ಅವ್ರನ್ನ ಅಮಾನತು ಮಾಡಬೇಕಿಲ್ಲ, ಅವರ ವಿಷಾದವನ್ನು ವ್ಯಕ್ತಪಡಿಸಬೇಕು ಅನ್ನೋಂತಹ
ಪಟ್ಟಣ ಆಡಳಿತ ಪಕ್ಷದ ಸದಸ್ಯರೆಲ್ಲರೂ ಕೂಡ ಹಿಡಿದಿದ್ರು. ಕಡೆಗೆ ಸಂಧಾನ ಸಭೆಯನ್ನು ಮಾಡುವ ಮೂಲಕ ಒಂದು ಇತ್ಯರ್ಥಪಡಿಸುವಂಥ ಪ್ರಯತ್ನವನ್ನು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೂಡ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸಂಧಾನ ಸಭೆಯ ಆದ ನಂತರದಲ್ಲಿ ನಜೀರ್ ಅಹಮದ್ ಅವರು ಕೂಡ ವಿಷಾದವನ್ನು ವ್ಯಕ್ತಪಡಿಸಿದರು. ಅದಾದ ನಂತರದಲ್ಲಿ ಸದನವು ಸುಗಮವಾಗಿ ಸದನ ನಡೀಲಿ, ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೇವೆ ಅನ್ನುವಂಥ ಆಡಳಿತ ಪಕ್ಷದ ವಿಪಕ್ಷ ಸದಸ್ಯರೆಲ್ಲರೂ ಕೂಡ ಹೇಳುವಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಸದಸ್ಯರು ಇಲ್ಲ CT ರವಿ ಅವರು ಕೂಡ ವಿಷಾದವನ್ನು ವ್ಯಕ್ತಪಡಿಸಬೇಕು. ಯಾಕಂತಂದು ಹೇಳಿದ್ರೆ ಅವರು ಪರರಾಷ್ಟ್ರದ ಬಗ್ಗೆ ಮಾತನಾಡಿದ್ದಾರೆ, ಹಾಗಾಗಿ ಸದನದಲ್ಲಿ ಅವರು ವಿಷಾದವನ್ನು ವ್ಯಕ್ತಪಡಿಸಬೇಕು ಅನ್ನೋಂಥ ಪಟ್ಟನ್ನು ಹಿಡಿದ್ರು. ಈ ಪಟ್ಟನ್ನು ಹಿಡಿದಂಥ ಸಂದರ್ಭದಲ್ಲಿ ನಿನ್ನೆ ಸಂಜೆವರೆಗೂ ಕೂಡ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವೆ ಒಂದು ಸಹಕಾರ ಸಿಗದ ಕಾರಣಕ್ಕಾಗಿ ಪರಿಷತ್ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿತ್ತು. ಇವತ್ತು ಕೂಡ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ CT ರವಿ ಅವರ ವಿಚಾರಕ್ಕೆ ವಿಷಾದವನ್ನು ವ್ಯಕ್ತಪಡಿಸಬೇಕು ಅಂತ ಪಟ್ಟನ್ನು ಹಿಡಿದ್ರು. ಭೋಜನ ವಿರಾಮದ ನಂತರದಲ್ಲಿ ಒಂದಷ್ಟು ವಿರಾಮದ ಬಳಿಕ ಮತ್ತೆ ಪರಿಷತ್ ಕಲಾಪ ಶುರು ಆದಂಥ ಸಂದರ್ಭದಲ್ಲಿ CT ರವಿ ಅವರು ಸದನಕ್ಕೆ ಬಾರದ ಕಾರಣಕ್ಕಾಗಿ CT ರವಿ ಅವರಿಗೆ ಇಲ್ಲ ಅವರು ಬಂದು ಅವ್ರನ್ನ ಅಮಾನತ್ತು ಮಾಡಬೇಕು, ಇಲ್ಲಾಂದ್ರೆ ವಿಷಾದವನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ಪಟ್ಟನ್ನು ಅವರು ಪೀಠಕ್ಕೆ ಮಾಡಿದಂಥ ಸಂದರ್ಭದಲ್ಲಿ ಪೀಠವೂ ಕೂಡ 8 ಗಂಟೆ ಒಳಗಡೆ ರಾತ್ರಿ 8 ಗಂಟೆ ಒಳಗಡೆಗೆ ಪೀಠದ ಮುಂದೆ ಬರಬೇಕು. ಯಾಕಂತಂದು ಹೇಳಿದ್ರೆ ಪೀಠ ನಿಯಮಾವಳಿಗಳ ಪ್ರಕಾರ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಆದರೆ CT ರವಿ ಅವರಿಗೆ 5 ಬಾರಿ ಪೀಠದಿಂದ ಮನವಿಯನ್ನು ಮಾಡಲಾಗಿತ್ತು, ಏನಂತಂದು ಹೇಳಿದ್ರೆ ವಿಷಾದವನ್ನು ವ್ಯಕ್ತಪಡಿಸಿ ಅಂತ. ಆದರೆ CT ರವಿ ಹೇಳಿರುವಂಥದ್ದು ನಾನು ತಪ್ಪೇ ಮಾಡಿಲ್ಲ, ತಪ್ಪು ಮಾಡದೇನೆ ಏನಾದರೂ ಕ್ಷಮೆ ಕೇಳಿದ್ರೆ ಅದಕ್ಕೆ ನನಗೆ ಆತ್ಮಸಾಕ್ಷಿ ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನ CT ರವಿ ಹೇಳಿದ್ರು. ಒಟ್ಟಾರೆಯಾಗಿ ಅವರನ್ನ ಅಮಾನತ್ತು ಮಾಡಬೇಕು ಅನ್ನೋಂಥ ಪಟ್ಟನ್ನು ಹಿಡಿದಿದ್ರು. ಆದರೆ CT ರವಿ ಅವರು 8 ಗಂಟೆ ಒಳಗಡೆ ಸದನಕ್ಕೆ ಬಾರದ ಕಾರಣಕ್ಕಾಗಿ ಪೀಠಕ್ಕೆ ಅಗೌರವ ತೋರಿದ್ದಾರೆ ಅನ್ನುವಂಥದ್ದು ಈ ದಿನದ ಮಟ್ಟಿಗೆ ಅಮಾನತನ್ನ ಮಾಡಿರುವಂಥದ್ದು. ವೀರೇಶ್, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗಾಗಿ. ಪರಿಷತ್ನಿಂದ ಇದೀಗ CT ರವಿ 1 ದಿನದ ಮಟ್ಟಿಗೆ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ. ನಜೀರ್ ಅಹಮದ್ಗೆ ಪಾಕಿಸ್ತಾನ ನಾಲಿಗೆ ಎಂದಿದ್ದ CT ರವಿಗೆ ಇದೀಗ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. CT ರವಿ ಹೇಳಿಕೆಗೆ ಖಂಡನೆಯನ್ನು ವ್ಯಕ್ತಪಡಿಸಿದಂತಹ ಕಾಂಗ್ರೆಸ್ನ ನಾಯಕರು ಸದನಕ್ಕೆ ಬಂದು ವಿಷಾದವನ್ನು ವ್ಯಕ್ತಪಡಿಸುವಂತೆ ಸೂಚನೆ ನೀಡಿದರು. ಇನ್ನು ಸಭಾಪತಿ ಸದನಕ್ಕೆ ಬರಲು CT ರವಿಗೆ 8 ಗಂಟೆಗಳವರೆಗೆ ಸಮಯದ ಅವಕಾಶವನ್ನು ಕೊಟ್ಟಿದ್ರು. CT ರವಿ ಸರಿಯಾದ ಸಮಯಕ್ಕೆ ಬಾರದ ಹಿನ್ನೆಲೆ 1 ದಿನದ ಮಟ್ಟಿಗೆ ಅಮಾನತು ಮಾಡಲಾಗಿದೆ CT ರವಿ ಅವರನ್ನು. CT ರವಿ ಅವರ ಹೇಳಿಕೆಗೆ ಇದೀಗ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗಿದೆ. ಸಭಾಪತಿ ಬಸವರಾಜ ಹೊರಟ್ಟಿ ಈ ಒಂದು ಸೂಚನೆಯನ್ನು ಕೊಟ್ಟಿರತಕ್ಕಂಥದ್ದು. ನಜೀರ್ ಅಹಮದ್ ಪಾಕಿಸ್ತಾನದ ನಾಲಿಗೆ ಅಂತ ಹೇಳಿಕೆಯನ್ನು ಕೊಟ್ಟಿರತಕ್ಕಂತಹ CT ರವಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕರಿಂದ ಸಾಕಷ್ಟು ವ್ಯಾಪಕ ವಿರೋಧ ಹಾಗೂ ಖಂಡನೆ ವ್ಯಕ್ತಪಡಿಸಿದರು ಕಾಂಗ್ರೆಸ್ನ ನಾಯಕರು. ಹಾಗಾಗಿ ಸದನಕ್ಕೆ ಬಂದು ವಿಷಾದವನ್ನು ವ್ಯಕ್ತಪಡಿಸಬೇಕು MLC CT ರವಿ ಅವರು. ಮತ್ತೊಂದು ಕಡೆಗೆ ಸಭಾಪತಿಯವರು ಸದನಕ್ಕೆ ಬರಲು CT ರವಿ ಅವರಿಗೆ 8 ಗಂಟೆಗಳವರೆಗೆ ಸಮಯದ ಅವಕಾಶವನ್ನು ಕೊಟ್ಟಿದ್ದರು. ಹಾಗಾಗಿ ನಿಗದಿತ ಸಮಯಕ್ಕೆ ಸದನಕ್ಕೆ ಬಾರದ ಹಿನ್ನೆಲೆಯಲ್ಲಿ CT ರವಿ ಅವರಿಗೆ 1 ದಿನದ ಮಟ್ಟಿಗೆ ಅಮಾನತನ್ನು ಹೊರಡಿಸಲಾಗಿದೆ. ಮೇಲ್ಮನೆಯಲ್ಲಿ ಗದ್ದಲದ ಕೋಲಾಹಲವೇ ನಡೆದು ಹೋಯಿತು. ಕಾಂಗ್ರೆಸ್ ನಾಯಕ ನಜೀರ್ ಅಹಮದ್ಗೆ ಪಾಕಿಸ್ತಾನ ನಾಲಿಗೆ ಅಂತ CT ರವಿ ಅವರು ಹೇಳಿಕೆಯನ್ನು ಪಾಸ್ ಮಾಡಿರ್ತಾರೆ. ಈ ಹೇಳಿಕೆಗೆ ಸಾಕಷ್ಟು ಖಂಡನೆ ವ್ಯಕ್ತಪಡಿಸಿರ್ತಾರೆ ಕಾಂಗ್ರೆಸ್ನ ನಾಯಕರು, ವಿರೋಧವನ್ನು ಉಂಟು ಮಾಡಿರ್ತಾರೆ. ಹಾಗಾಗಿ ಸದನಕ್ಕೆ ಒಂದು ವಿಷಾದವನ್ನು ವ್ಯಕ್ತಪಡಿಸುವಂತೆ ಸೂಚಿಸಲಾಗಿದೆ. ಇನ್ನು CT ರವಿ ಬಂದರೆ ಹೊರಗಡೆಯೇ ನಿಲ್ಲಿಸಿ ಚೀಫ್ ಮಾರ್ಷಲ್ಗೆ ಸಭಾಪತಿ ಬಸವರಾಜ ಹೊರಟ್ಟಿ ಸೂಚನೆ ಕೊಟ್ಟಿದ್ದಾರೆ. ಯಾವ ಕಡೆಯಿಂದ ಬಂದರೂ ಕೂಡ ಒಳಗಡೆ ಬಿಡಬಾರದು ಈಗಂತ ಸೂಚನೆ ಕೊಟ್ಟಿದ್ದಾರೆ. ರವಿಯನ್ನ ತಡೆದು ನಿಲ್ಲಿಸಿ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. CT ರವಿ ಬಂದರೆ ಹೊರಗಡೆನೇ ನಿಲ್ಲಿಸಿ, ಯಾವುದೇ ಕಾರಣಕ್ಕೂ ಒಳಗಡೆ ಬಿಡಬೇಡಿ ಅಂತ ಸಭಾಪತಿ ಚೀಫ್ ಮಾರ್ಷಲ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾನು 8 ಗಂಟೆವರೆಗೆ ಅವರಿಗೆ ಸಮಯವನ್ನು ಕೊಟ್ಟಿದ್ದೆ CT ರವಿ ಅವರಿಗೆ. ಮತ್ತು ಬೆಳಗ್ಗೆ ನೀವು ಸಭಾನಾಯಕರು, ನೀವು ಮತ್ತು ಕಾನೂನು ಮಂತ್ರಿಗಳು 3-4 ಸಭೆ ಮಾಡಿದ್ವಿ. ಮಾಡಿ ಅವರಿಗೆಲ್ಲ ನಾವು ಹೇಳಿದ್ವಿ. ಎಲ್ಲ ಹೇಳಿದ ನಂತರ ಮಧ್ಯಾಹ್ನದಾಗ ಸಡ್ಜರ್ನ ನಂತರ ಬರಲಿಲ್ಲ. ಮತ್ತು ನಾನೀಗ ವಿರೋಧ ಪಕ್ಷ ನಾಯಕರಿಗೆ ಹೇಳಿದೆ ಮತ್ತು CPP ಹೇಳಿದೆ. ಅವ್ರು ಯಾವಾಗ ನನ್ನ ಮಾತಿಗೆ ಗೌರವ ಕೊಟ್ಟಲ ಅಂದಾಗ ಈ ದಿನದ ಮಟ್ಟಿಗೆ ಅವರನ್ನು ಅಮಾನತುಗೊಳಿಸಿದ್ದೀನಿ. CT ರವಿ ಅವರನ್ನ ಈ ದಿವಸದ ಮಟ್ಟಿಗೆ ಅಮಾನತುಗೊಳಿಸಿದ್ದೀನಿ. ಇಲ್ಲ, ಏನು ಅಮಾನತಕ್ಕಲ್ಲ, ಅದು ಬೇರೆ. ಒಂದು ನಿಮಿಷ ಕೇಳಿ, ಇದು ಇರಲಿ, ತೊಂದರೆ ಇಲ್ಲ. ಆದರೆ ಇವತ್ತು ಫೈನಲ್ ಡೇ,
ಇನ್ನು ಕೆಲವು ಒನ್ ಆರ್ 2 ಅವರ್ಸಲ್ಲಿ ಎಲ್ಲ ಮುಗಿದೋಗಂಥ ಸಂದರ್ಭ ಇದೆ. ಬರಬೇಕಲ್ಲ 8 ಗಂಟೆಗೆ. ಇರಲಿ, ಅವರು ಯಾವ ಕೆಲಸಕ್ಕೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಿಮ್ಮ ಪ್ರತಿನಿಧಿ ಹನುಮಂತು, ನೇರವಾದ ಸಂಪರ್ಕದಲ್ಲಿದ್ದಾರೆ. ಎಸ್ ಹನುಮಂತು, ನಾವು ನೋಡ್ತಾ ಇದ್ದೀವಿ ಒಂದು ಕಡೆಗೆ ಸಿಟಿ ರವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಮೇಲ್ಮನೆಯಲ್ಲಿ ಸಾಕಷ್ಟು ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಅವರಿಗೆ 8 ಗಂಟೆಗಳವರೆಗೆ ಒಂದು ಸಮಯದ ಒಂದು ಗಡುವನ್ನು ಕೊಟ್ಟಿದ್ರು. ಆದರೆ ಬಾರದ ಹಿನ್ನೆಲೆಯಲ್ಲಿ 1 ದಿನದ ಮಟ್ಟಿಗೆ ಅವರನ್ನು ಅಮಾನತು ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ ಹನುಮಂತು? ವೀರೇಶ್, ಒಟ್ಟು 9 ದಿನಗಳ ಕಾಲ ನಡೆದಂತಹ ಜಂಟಿ ಅಧಿವೇಶನದಲ್ಲಿ ಒಟ್ಟಾರೆಯಾಗಿ ಮೇಲ್ಮನೆಯಲ್ಲಿ 3.5 ದಿನಗಳ ಕಾಲ ವಿಷಾದದ ಪಾಲಿಟಿಕ್ಸ್ಗೆ ಸದನ ಕಲಾಪ ಏನಿದೆ ಅದು ಬಲಿಯಾಗಿದೆ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಪ್ರಾರಂಭದಲ್ಲಿ ರಾಜ್ಯಪಾಲರ ಭಾಷಣದ ವಿಚಾರ ಚರ್ಚೆ ಮೇಲಿನ ವಿಷಾದ ಮೇಲೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಇದು ವಂದನಾ ನಿರ್ಣಯನ ಅಥವಾ ನಿಂದನಾ ನಿರ್ಣಯನ ಅನ್ನುವಂಥ ಇತ್ಯರ್ಥ ಆಗಬೇಕು ಅನ್ನುವಂಥ ನಡೆದಂಥ ಜಟಾಪಟಿಯ ಸಂದರ್ಭದಲ್ಲಿ BK ಹರಿಪ್ರಸಾದ್ ವರ್ಸಸ್ ಪರಿಷತ್ನ ವಿಪಕ್ಷ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ ಅನ್ನೋ ರೀತಿಯಲ್ಲಿ ಜಟಾಪಟಿ ಜೋರಾಗಿ ನಡೀತು. ಅದಾಗಿ ವಿಷಾದ ವ್ಯಕ್ತಪಡಿಸಿದ ನಂತರದಲ್ಲಿ ಅದು ಮುಕ್ತಾಯವಾಗಿತ್ತು. ಮೊನ್ನೆ ಅಷ್ಟೇ ಮಾತನಾಡುವಂಥ ಸಂದರ್ಭದಲ್ಲಿ ಮುಂದುವರೆದು ಎಲ್ಲವೂ ಪರಿಸ್ಥಿತಿ ತಿಳಿಗೊಳ್ತು ಅನ್ನುವಂಥ ಸಂದರ್ಭದಲ್ಲೇ CM ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರು ಪ್ರಧಾನಮಂತ್ರಿಗಳ ಬಗ್ಗೆ ಮಾತನಾಡಿದಂತಹ ಪದದ ವಿಚಾರಕ್ಕಾಗಿ ಇಡೀ ಪರಿಷತ್ ಕಲಾಪ ಕೋಲಾಹಲವನ್ನೇ ಸೃಷ್ಟಿಯಾಯಿತು. ಇಲ್ಲ, ನಜೀರ್ ಅಹಮದ್ ಅವರು ಕ್ಷಮೆಯನ್ನು ಯಾಚಿಸಬೇಕು ಅನ್ನೋಂಥ ಪಟ್ಟನ್ನು BJP ಹೊಡೆದಿದ್ರು. ಆ ಒಂದು ಸಂದರ್ಭದಲ್ಲಿ ಇಡೀ ದಿನ ಅವತ್ತಿನ ಕಲಾಪವು ಕೂಡ ಬಲಿಯಾಯಿತು. ಅದಾದ ನಂತರದಲ್ಲಿ ಮಾರನೇ ದಿನ CT ರವಿ ಅವರು ಸದನಕ್ಕೆ ಬಂದಂಥ ಸಂದರ್ಭದಲ್ಲಿ ಭಾರತೀಯ ನ್ಯಾಲಿಗೆ ಯಾವುದು ಕೂಡ ಈ ರೀತಿ ಮಾತನಾಡುವುದಿಲ್ಲ, ಇದು ಯಾವುದೋ ಪಾಕಿಸ್ತಾನದ ನಾಲಿಗೆ ಇರಬೇಕು, ಅದನ್ನು ಪತ್ತೆ ಹಚ್ಚಿ ಅನ್ನುವಂಥ ಮಾತನ್ನು CT ರವಿ ಅವರು ಹೇಳಿದರು. ಈ ವಿಚಾರಕ್ಕೆ CT ರವಿ ಅವ್ರನ್ನ ಅಮಾನತು ಮಾಡಬೇಕು, ಇಲ್ಲ ಅವರು ವಿಷಾದವನ್ನು ವ್ಯಕ್ತಪಡಿಸಬೇಕು ಅನ್ನೋಂತಹ ಪಟ್ಟನ್ನು ಆಡಳಿತ ಪಕ್ಷದ ಸದಸ್ಯರೆಲ್ಲರೂ ಕೂಡ ಹಿಡಿದಿದ್ರು. ಕಡೆಗೆ ಸಂಧಾನ ಸಭೆಯನ್ನು ಮಾಡುವ ಮೂಲಕ ಒಂದು ಇತ್ಯರ್ಥಪಡಿಸುವಂಥ ಪ್ರಯತ್ನವನ್ನು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೂಡ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸಂಧಾನ ಸಭೆಯ ಆದ ನಂತರದಲ್ಲಿ ನಜೀರ್ ಅಹಮದ್ ಅವರು ಕೂಡ ವಿಷಾದವನ್ನು ವ್ಯಕ್ತಪಡಿಸಿದರು. ಅದಾದ ನಂತರದಲ್ಲಿ ಸದನವು ಸುಗಮವಾಗಿ ಸದನ ನಡೀಲಿ, ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೇವೆ ಅನ್ನುವಂಥ ಆಡಳಿತ ಪಕ್ಷದ ವಿಪಕ್ಷ ಸದಸ್ಯರೆಲ್ಲರೂ ಕೂಡ ಹೇಳುವಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಸದಸ್ಯರು ಇಲ್ಲ, CT ರವಿಯವರು ಕೂಡ ವಿಷಾದವನ್ನು ವ್ಯಕ್ತಪಡಿಸಬೇಕು. ಯಾಕಂತಂದು ಹೇಳಿದ್ರೆ ಅವರು ಪರರಾಷ್ಟ್ರದ ಬಗ್ಗೆ ಮಾತನಾಡಿದ್ದಾರೆ, ಹಾಗಾಗಿ ಸದನದಲ್ಲಿ ಅವರು ವಿಷಾದವನ್ನು ವ್ಯಕ್ತಪಡಿಸಬೇಕು ಅನ್ನೋಂಥ ಪಟ್ಟನ್ನು ಹಿಡಿದ್ರು. ಈ ಪಟ್ಟನ್ನು ಹಿಡಿದಂಥ ಸಂದರ್ಭದಲ್ಲಿ ನಿನ್ನೆ ಸಂಜೆವರೆಗೂ ಕೂಡ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವೆ ಒಂದು ಸಹಕಾರ ಸಿಗದ ಕಾರಣಕ್ಕಾಗಿ ಪರಿಷತ್ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿತ್ತು. ಇವತ್ತು ಕೂಡ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ CT ರವಿಯವರ ವಿಚಾರಕ್ಕೆ ವಿಷಾದವನ್ನು ವ್ಯಕ್ತಪಡಿಸಬೇಕು ಅಂತ ಪಟ್ಟನ್ನು ಹಿಡಿದ್ರು. ಭೋಜನ ವಿರಾಮದ ನಂತರದಲ್ಲಿ ಒಂದಷ್ಟು ವಿರಾಮದ ಬಳಿಕ ಮತ್ತೆ ಪರಿಷತ್ ಕಲಾಪ ಶುರು ಆದಂಥ ಸಂದರ್ಭದಲ್ಲಿ CT ರವಿಯವರು ಸದನಕ್ಕೆ ಬಾರದ ಕಾರಣಕ್ಕಾಗಿ CT ರವಿಯವರಿಗೆ ಇಲ್ಲ, ಅವರು ಬಂದು ಅವ್ರನ್ನ ಅಮಾನತು ಮಾಡಬೇಕು, ಇಲ್ಲಾಂದ್ರೆ ವಿಷಾದವನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ಪಟ್ಟನ್ನು ಅವರು ಪೀಠಕ್ಕೆ ಮಾಡಿದಂಥ ಸಂದರ್ಭದಲ್ಲಿ ಪೀಠವೂ ಕೂಡ 8 ಗಂಟೆ ಒಳಗಡೆ, ರಾತ್ರಿ 8 ಗಂಟೆ ಒಳಗಡೆಗೆ ಪೀಠದ ಮುಂದೆ ಬರಬೇಕು. ಯಾಕಂತಂದು ಹೇಳಿದ್ರೆ ಪೀಠ ನಿಯಮಾವಳಿಗಳ ಪ್ರಕಾರ ಏನು ಮಾಡಲಿಕ್ಕೆ ಬರೋದಿಲ್ಲ. ಆದರೆ CT ರವಿಯವರಿಗೆ 5 ಬಾರಿ ಪೀಠದಿಂದ ಮನವಿಯನ್ನು ಮಾಡಲಾಗಿತ್ತು, ಏನಂತಂದು ಹೇಳಿದ್ರೆ ವಿಷಾದವನ್ನು ವ್ಯಕ್ತಪಡಿಸಿ ಅಂತ. ಆದರೆ CT ರವಿ ಹೇಳಿರುವಂಥದ್ದು ನಾನು ತಪ್ಪೇ ಮಾಡಿಲ್ಲ, ತಪ್ಪು ಮಾಡದೇನೆ ಏನಾದರೂ ಕ್ಷಮೆ ಕೇಳಿದ್ರೆ ಅದಕ್ಕೆ ನನಗೆ ಆತ್ಮಸಾಕ್ಷಿ ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನು CT ರವಿ ಹೇಳಿದ್ರು. ಒಟ್ಟಾರೆಯಾಗಿ ಅವರನ್ನು ಅಮಾನತು ಮಾಡಬೇಕು ಅನ್ನೋಂಥ ಪಟ್ಟನ್ನು ನಡೆದಿದ್ರು. ಆದರೆ CT ರವಿಯವರು 8 ಗಂಟೆ ಒಳಗಡೆ ಸದನಕ್ಕೆ ಬಾರದ ಕಾರಣಕ್ಕಾಗಿ ಪೀಠಕ್ಕೆ ಅಗೌರವ ತೋರಿದ್ದಾರೆ ಅನ್ನುವಂಥದ್ದು ಈ ದಿನದ ಮಟ್ಟಿಗೆ ಅಮಾನತನ್ನು ಮಾಡಿರುವಂಥದ್ದು. ವೀರೇಶ್, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗಾಗಿ.